ಬರೀ 13 ಕಿಲೋಮೀಟರ್ ಐತಿ ಇಲ್ಲಿಂದ. You will arrive at your destination. ಪಿಕ್ಚರ್ ಇಲ್ಲೇ ಮಾಡ್ಯಾರ. ಅಯ್ಯ ಅಲ್ಲೇ ಹೋಗ್ತಾನದು. ನಾನು ಬರ್ಬೇಕಾದ್ರೆ ಮಜ್ಜಿಗೆ ತೊಗೊಂಬಂದಿದ್ನಿ. ನಮ್ಮ ಮನೆಯವ್ರು ಅಲ್ಲಿ ಜ್ಯೂಸ್ ಕುಡಿ ಇಲ್ಲಿ ಜ್ಯೂಸ್ ಕುಡಿ ಅಂತಾರಂತೇಳಿ ಇದನ್ನ ಫ್ರಿಜರ್ ಒಳಗೆ ಇಟ್ಟಿದ್ನೇನು. ಪೂರ್ತಿ ಐಸ್ ಆಗಿತ್ತಿದ. ಈಗ ಮಸ್ತ್ ಕುಡಿಯಾಕ ಮಸ್ತ್ ಐತಿ. ಉಪ್ಪು ಹಾಕಿ ತೊಗೊಂಬಂದಿದ್ನೇನ. ಅಲ್ಲೇ ಇಲ್ಲಿ ನಾವು ಫ್ರೂಟ್ ಜ್ಯೂಸ್ ಕುಡಿದ್ರೆ ಒಳ್ಳೇದಿಲ್ಲ ಅಂತಲ್ಲ. ಅವರು ಎಲ್ಲಾರ ಒಂದು ಕಡೆ ನಾನು ಹಿಂಗೆ ಹೊರಗಡೆ ಹಿಂಗೆ ರೋಡ್ ಸೈಡ್ ಅತಿ ಜ್ಯೂಸ್ ಅತಿ ಒಂದ್ಸಲ ಕುಡಿಬಾರ್ದಂತ ಡಿಸೈಡ್ ಮಾಡೀನಿ. ಕುಡಿಯೋಕೆ ಹೋಗಂಗಿಲ್ಲ. ನಮ್ಮ ಮನೆಯವ್ರು ಭಾಳ ಫೋರ್ಸ್ ಮಾಡಿದಾಗ ಅಷ್ಟ ಕುಡಿತೀನಿ ನಾನು. ಅದಕ್ಕೋಸ್ಕರ ಬ್ಯಾಡ್ ಅಂತ ಮನ್ಯಾಗ ಮಜ್ಜಿಗೆ ತೊಗೊಂಬಂದಿನಿ. ಇದ ಬೆಸ್ಟ್ ನೋಡ್ರಿ, ಹೌದಿಲ್ರಿ? ಚಾಕೋಬಾರ್ ತೊಗೋಬೇಕಿಲ್ಲ ವೆಂಕಟೇಶ? ನಾವಲ್ಲಪ್ಪ, ನಂದು ಒಟ್ಟು ತುಂಬೈತಿ. ಟೈಮ್ ಪಾಸ್. ಫ್ರೆಂಡ್ಸ್, ನಾವೀಗ ಇಲ್ಲಿ ಸಂಗೊಳ್ಳಿಗೆ ಬಂದೇವಿ. ಸಂಗೊಳ್ಳಿ ರಾಯನ ಗಾರ್ಡನ್ ಇದೆಯಲ್ಲ, ಮುಂದಿನ ಯುವ ಪೀಳಿಗೆಗಳು ಮರಿಬಾರ್ದಂತೇಳಿ ಅನ್ನೊಂದು ದೃಷ್ಟಿಯಿಂದ ಇದನ್ನು ರೆಡಿ ಮಾಡ್ಯಾರ. ನೋಡಕ್ಕೆ ಚಂದ ಐತಿ. ಬಿಸಿಲು ಭಾಳ ಐತಿ. ಐಸ್ ಕ್ರೀಮ್ ತಿನ್ನಕತ್ತಾರು. ನಂಗೆ ಗೊತ್ತಿಲ್ಲಪ್ಪ. ಬರ್ರಿ ಒಳಗೆ ಹೋಗಿ ನೋಡ್ಕೊಂಡು ಬರೋಣ್ರಿ. ಸಂಗೊಳ್ಳಿ ರಾಯಣ್ಣನ ಯುದ್ಧ ಭೂಮಿ, ಶೌರ್ಯ ಭೂಮಿ. ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿ ನೋಡ್ಕೊಂಡು ಬರೋಣ ಬರ್ರಿ. ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ಸಂಗೊಳ್ಳಿ. ಕ್ರಾಂತಿವೀರ ಸಂಗೊಳ್ಳಿ ಶೌರ್ಯ ಭೂಮಿ. ಕರೆ ಕಲ್ಲೆಲ್ಲ ಕಟ್ಟ್ಯಾರ ನೋಡಿದ್ರೆ. ಇದು ಕಟ್ಟೈತಿ ವೆಂಕಟೇಶ್ ಈಗ ಕಟ್ಟಿದ ಹೊಸಾದ. ಮತ್ತೆ ಹಿಂಗೆ ಗಿಡಗಳು ನೋಡ್ರಿ ಗೊತ್ತಾಗೋದು. ಇನ್ನೂ ಹತ್ತಿಲ್ಲ. ಎಂಟ್ರಿ ಫೀಸ್ 100 ರೂಪೀಸ್ ಐತಿ ನೋಡ್ರಿ. ನಮ್ಮ ಮನೆಯವರು 100 ರೂಪಾಯಿ ಭಾಳ ಆತಲ್ಲ ಅಂತಂದ್ರೆ ಆಯ್ತು ರೀ. ಯಪ್ಪ, ಬಿಸಿಲು ಕನ್ಕ್ ಹೋಗ್ತಾವ. ಮತ್ತು ವಿಡಿಯೋ ಮಾಡಕ್ಕೆ ಅಲ್ಲೋ ಒಂದು ಐತೆ. ಅದು ಚಲೋ ಒಂದು ಕಡೆ ಅಲ್ಲ ಇರಂಗಿಲ್ಲ. ನೋಡ್ಕೊಂತ ಒಂದು ಪೂಜೆ ನಡೆದಕ್ಕೆ ಸಿದ್ದರಾಮೇಶ್ವರ ಯೋಗಪ್ಪ ಮತ್ತು ಅವರ ಕುಟುಂಬಸ್ಥರು
ಮುಂದೆ ಬೆಕ್ಕಿನ ಗೊಂಬೆ ಹಂಗೈತಿ ನೋಡಿ. ಅಯ್ಯಯ್ಯ ಹೆಗ್ಗೊಂಬೆ ಏನು ಕರಿಬೇಕದ ನಾನು ಕರಿನ ಗೊಂಬೆನ ಮಾಡಲ್ಲ ಅದನ್ನ ಬೆಕ್ಕು ಮಕ್ಕೊಂಡಲ್ಲಿ ಸೂರ್ಲಿಂಗ ಪೂಜೆ ಮಾಡಿ ಹಾಲು ಕುಡಿಯಾಕೈತಿ ಅವಾಗ. ಅದ ಮಗಂದ ನಾ ಕರ್ನ ವೆಂಕಟೇಶ್ ಗೊಂಬೆನ ಮಾಡೇನ ಅದನ್ನ ಒಳಗೆ ಯಾರು ಬರೋರು ಅಂತ ರಾಯನಂತ ಕೂತಿರಿ ನೀವು. ಇನ್ನು ಕಟ್ಟಿ ಮಸ್ತ್ ಮಾಡ್ಯಾರ ನೋಡ್ರಿ. ಹಾಂ ರೀ ನೋಡಾಕ ಬಂದಿರಿ ನೀವು ರೀ? ಹೌದ್ರಿ, ನಾವು ನೋಡಾಕ ಬಂದೀವ್ರಿ. ಹೌದ್ರಿ, ನಿಂದ್ರ ವೆಂಕಟೇಶ ಫೋಟೋ ಹೊಡಿತೇನೆ. ಮತ್ತು ನಾ ಏನು ಹೇಳಿದ್ನಿ ನಮ್ಗೆ ಬಿಟ್ಟು ಹೋಗಿರ್ಲ ಅಂತಾರನವ್ರು ಸರಿ ಕಕ್ಕಾರ. ಬಾಗಿಲ್ಲ ನೋಡ್ರಿ ಏನು ಮಸ್ತ್ ನೋಡಿರಿ. ನೋಡಿ ವೆಂಕಟೇಶ ಯಾವ ಕಡೆ ಹಾಂ ಮುಂದಿನವ ಮುಂದಿನವ ರಾಯಣ್ಣ. ಮತ್ತು ಅವ್ರು ಯಾರು ದೇಸಾರನ ಮತ್ತು ಕುರ್ಚಿ ಮೇಲೆ ಯಾರು ಕೂತಿರ್ಲಲ್ರಿ ಸಣ್ಣಮ್ಮ ಅಂದ್ರೆ ಅದ. ಇವರೆಲ್ಲ ಊರು ಹಿರಿಯರು. ಬರೀ ಫ್ರೆಂಡ್ಸ್, ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವು ವಿಡಿಯೋ ಮೂಲಕ ನೋಡಿ ಎಂಜಾಯ್ ಮಾಡಿರಿ ಅಂತೀರಿ. ಮಸ್ತ್ ಐತಿ. ನಾನು ಮೊದಲನೇ ಸಲ ಬಂದಿರೋದೆ. ನನಗಂದ್ರೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಖುಷಿ ಆಗೋದೈತಿ. ಫೋಟೋ ಶೂಟ್ ಮಾಡ್ಕೊಳಕ್ಕಾಗಲಿ, ವಿಡಿಯೋ ನೋಡೋಕ್ಕಾಗಲಿ. ಅದಷ್ಟು ಹಾಲಿಡೇ ಇದ್ದಾಗ ಮಕ್ಕಳನ್ನ ಕರ್ಕೊಂಬರ್ರಿ. ಮಕ್ಕಳ ಜೊತೆ ಅಂದರೆ ಮಸ್ತ್ ಮೆಮೊರಿ ಆಗ್ತೈತಿ. ಮತ್ತು ನಿಮ್ಗೆ ಇಲ್ಲಿ ಒಳಗೆಲ್ಲ ಕುಂತ್ಕೊಂಡು ಊಟ ಐತಿ ಎಲ್ಲ ಮಾಡ್ಬೋದು. ಬುತ್ತಿ ಗಿತ್ತಿ ಕಟ್ಕೊಂಡು ಬಂದು ಒನ್ ಡೇ ಪಿಕ್ನಿಕ್ ಆಕೈತಿ. ಮತ್ತು ಇದನ್ನೆಲ್ಲ ನೋಡ್ದಂಗೆ ಎಂಜಾಯ್ ಮಾಡ್ದಂಗೆ. ನಡ್ಕೊಂಡು ಕೋಳಿ ಮಾತಾಡ್ತೈತಿ ಆಕೈತಿ. ನಮ್ಮ ಮನೆಯಾಗಿನ ಕೋಳೆಲ್ಲ ಇಲ್ಲದ ನೋಡ್ರಿ. ನಮ್ಮ ಬ್ಲಾಕಿಗೆ ನೋಡಿ ಇವ್ರೇ ಮಾಡಾಕ್ತಾರ. ಕಾಲು ಮುರಿದೈತಿ. ಕಾಲು ಕಟ್ಟವ್ರ. ನೀವ್ರೇನು ಯುದ್ಧ ಮಾಡಿ ಕೈಯ ಕಾಲು ಮುರ್ಕೊಂಡ್ರ ನೀವ್ರು? ಏನ ಇಷ್ಟು ಅದೈತ್ಲ ಇಲ್ಲಿ ಬರೀ ಕೈ ಕಾಲು ಕಟ್ಟು. ಕೈಯ ಕಾಲ ಮೊದ್ಲಿನ ಕಾಲದಾಗ, ಈಗೆಲ್ಲ ನಾವು ದವಾಖಾನಿಗೆ ಹೋಗಿ ಎಕ್ಸ್ರೇ ಮಾಡಿಸ್ತೇವಿ, ಅದು ಇದು ಅಂತ ಇದನ್ನ ಮಾಡಿಸ್ತೇವೆ. ಮೊದ್ಲಿನ ಕಾಲದಾಗ ಏನು ಮಾಡ್ತಿದ್ರಂದ್ರೆ ಆಯುರ್ವೇದಿಕ್ ಮೆಡಿಷನ್ ಹಚ್ತಿದ್ರ ಮತ್ತು ಎಣ್ಣೆ ಹಚ್ಚಿ ತಿಕ್ಕಿ ಕಟ್ತಿದ್ರು ನೋಡ್ರಿ. ಈಗ ಆವಾಗಿನ ಕಾಲದಕ್ಕೆ ಈಗಿನ ಕಾಲದಕ್ಕೆ ಎಷ್ಟೊಂದು ವ್ಯತ್ಯಾಸ. ಅದು ನಾವು ಸಣ್ಣವ್ರಿದ್ದಾಗೆಲ್ಲ ಹಂಗೆ ಮಾಡ್ತಿದ್ರ. ಈಗ ಒಂದೀಟು ಏನಾರ ಕಾಲು ಉಳುತ್ತಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೇವಿ. ಹಾಸ್ಪಿಟ್ಲಿಗೆ ಹೋಗಿ ಎಕ್ಸ್ರೇ ತೆಗೆಸ್ಕೊತೇವೆ ಫಸ್ಟು. ಅವಾಗಿನ ಕಾಲನ ಮಸ್ತ್ ಇತ್ತು ರೀ. ಅದು ನಾವು ಸಣ್ಣ ಇದ್ದಾಗಿನೂ ಮಸ್ತ್ ಇತ್ತು. ನೋಡಿ ಹುಲಿ ಜೊತೆ ಮನೆ ನಾನು ಹಿಂಗ ಮಾಡಿದ್ನ. ಹಿಂಗೆ ಮಾಡಿದ್ಯಾ? ಎಲ್ಲಿ ಸಿಕ್ಕಿತ್ತದಲ್ಲಿ? ಸಿಕ್ಕಿತ್ತ. ಹೌದಾ? ಅವ್ರು ಮಾಡಿದ ಎಲ್ಲಿ ಇರ್ತಾರವ್ರನ್ನ ಏನು ಹಡ್ಕೊಂಡು ಹೋಗೋದೈತೆ ಅಥವಾ ಹಡ್ಯಾಕೆ ಬರೋದೈತೆ? ಕೌದಿ ನೋಡಲ್ಲ ಮುಖ್ಯದ. ಕೌದಿ ಬರುವಂತ ದೃಶ್ಯನ ನೀವು ನೋಡ್ಬೋದು. ಈಗ ಇವ್ರೆಲ್ಲರೂ ಹೋದ್ ಕ್ಯಾಕಿ ಹೊಡಿಯಾಕತ್ತಾರ.
ಓಕೆ ಇವ್ರು ಅಯ್ಯಪ್ಪ ನೋಡಿಲ್ಲ ಅಂತ ಇವ್ರು ಅವರ ಶಭಾಷ್ ಬರ್ಮ ಅಂತಾರ. ಅಲ್ಲಿ ನಾವು ಫೋಟೋ ತಕ್ಕೊಳ್ಳೋಣ. ಸೂರ್ಯಪೇಟ ಇವ್ರೇನು ಮಾಡ್ಯಾರ ಸಾಧನೆ. ಇಲ್ಲೇ ಸಾಧನೆ ಮಾಡಿ ಬಂದಾರ ಇವ್ರು. ಇಲ್ಲೇ ಐತಿ ನೋಡಿ. ಇಲ್ಲಿ ಬರ್ಮಪ್ಪನ ಮೆರವಣಿಗೆ. ಪಾಪ ಅಜ್ಜಿ ನಡ್ಯಾಕ ಬರೋದು ದೂರ ನಿಂತ. ಏನೋ ಇರ್ಬೋದು. ಇಲ್ಲ ಹಿಂಗೆ ಆದ ಹೋಗೋ ಮುಂದೆ ಓನ್ಯಾಗಿನವ್ರ. ಹಾಂ ಹೆಂಗೆ ಮಾಡ್ಯಾರ ಕಲ್ಲು ಎತ್ತಾಗತ್ತಾರ ನೋಡಿ. ಈಗೆಲ್ಲ ಜಿಮ್ ಆಗ್ಯಾವ. ಹೌದಾ ನೋಡಿ ಕಾರ್ ಟೈರ್ ಹಿಡ್ಕೊಂಡ ಗರಡಿ ಮನೆಯಲ್ಲಿ ಅವು ಫ್ರೀಯಾಗಿ ಕಲಿತಿದ್ರೆ ಈಗ ದುಡ್ಡು ಕೊಟ್ಟ ಜಿಮ್ಮಿಗೆ ಹೋಗ್ತಾರ. ಸಿಮೆಂಟ್ ಇವ ಇಲ್ಲೇನೈತಿ ಇದ ಗರಡಿ ಮನೆ ವೆಂಕಟೇಶ. ಗರಡಿ ಮನೆ ಇದೆ. ನಮ್ಮ ಊರಾಗ ಐತಿ ನೋಡಿ ಗರಡಿ ಮನೆ ಸಿರಸಂಗ ಈಗೂ ಐತಿ. ಗರಡಿ ಮನೆ ಹಿಂಗಿರ್ತ ನೋಡ್ರಿ. ಆಂಜನೇಯನ ಮೂರ್ತಿ ಇರ್ತೈತೆ ಇಲ್ಲೇ ಗರಡಿ ಮನೆಯೊಳಗೆ. ಇಲ್ಲಿ ಕಲಸಾಕತ್ತಾನ. ಹಾಂ ನಾ ಗರಡಿ ಮನೆ ಇದ್ದೈತಿ. ಯಾವ ಊರಾಗ ಗರಡಿ ಮನೆ ಇದಾವ ವೆಂಕಟೇಶ? ಎಲ್ಲಿದಾವ? ಹೌದಾ? ನಮ್ಮ ಊರಾಗ ಇನ್ನೂ ಐತಿ ನೋಡು. ರಾಯಣ್ಣನ ಇವ್ರ. ಸಣ್ಣ ಹುಡುಗಿದ್ದಾಗ ಅಂತ ನೋಡಿ ರಾಯಣ್ಣ. ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದು ಬಂದ ತರುಣ ರಾಯಣ್ಣ ಸಣ್ಣವರಿದ್ದಾಗ. ರಾಯಣ್ಣ ನೋಡ್ರಿ. ವಾವ್ ಏನು ಮಸ್ತ್ ಐತಿ ಗೊತ್ತೇನ್ರಿ ಇದು. ಮಿಸ್ ಮಾಡಲಾರ್ದ ಬರ್ರಿ ಯಾರಾದರೂ ಇಲ್ಲಿ ಬಂದಿಲ್ಲ ಅಂತ ಅನ್ನೋರಿದ್ರೆ. ಆಲ್ಮೋಸ್ಟ್ ಇದನ್ನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಶೇರ್ ಮಾಡ್ಯಾರ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಖಂಡಿತ ಅವ್ರು ಖುಷಿ ಪಡ್ತಾರ. ಬರೋಕೆ ಆಗದೆ ಇರೋರು ನೋಡಿ, ಯಾರಾದರೂ ನೋಡಿ ಬರ್ಬೇಕಂತ ಅನಿಸ್ತವ್ರು ಬರ್ತಾರ. ಎದ್ದಕ್ಕೆ ರೆಡಿ ಆಗೋದು. ಅವಾಗೆಲ್ಲ ಹೆಂಗಿತ್ತು ಅವಾಗಿನ ಜೀವನ ಶೈಲಿ. ಬಾ ಹೆಂಗ ಹೋಗೋದಿರ್ಬೋದು ಅದು. ಇಲ್ಲೇ ಫೈಲ್ವಾನ್ ರಾಯನ್. ಮಂತ್ರಿಗಳು ಕೆಲಸ ಮಾಡೋದು ಅವ್ರ ರಾಯಣ್ಣ. ಹೆಚ್ಚು ಕಡೆ ತಾಯಿ ತಿರ್ಬೋದು. ಅವ್ನ ಮ್ಯಾಗ ಹಂಗೆ ಇದರಗತ್ತೆ ಮಾಡ್ಯಾರ ನೋಡು. ಯಾರೆಲ್ಲ ಇಲ್ಲಿ ಬಂದಿದ್ರೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಬರ್ದೇ ಇರೋರು ಒಂದ್ಸಲ ವಿಸಿಟ್ ಮಾಡಿರಿ. ನೋಡೋಕಂತೂ ಮಸ್ತ್ ಐತಿ. ನಾನು ಹೇಳಿದ್ಮೇಲೆ ಆದಷ್ಟು ಮಕ್ಕಳ ಜೊತೆ ಬರ್ರಿ. ಅವ್ರಂದ್ರೆ
ಸಿಕ್ಕಾಪಟ್ಟೆ ನೋಡಿ ಎಂಜಾಯ್ ಮಾಡ್ತಾರೆ. ಒನ್ ಡೇ ಪಿಕ್ನಿಕ್ ಥರ ಬರ್ಬೋದು. ತ್ರಿಕೋಣತಿ ಮಾಡ್ಕೊಂಡು ಊಟಾತಿ ಅಡುಗೆ ಮಾಡಿ ಕಟ್ಕೊಂಡು ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಕ್ಕೆ ಮಸ್ತ್ ಐತಿ. ಬರೀ ಹೋಗೋಣಂತ ನೋಡ್ಕೊಂತ ರಾಣಿಯನ್ನು ಕರ್ಕೊಂಡು ಹೋಗಾಕ ಈ ಥರದ ಬಂಡಿನ ಉಪಯೋಗ ಮಾಡ್ತಿದ್ರಂತ ನೋಡ್ರಿ. ಇವೆಲ್ಲ ಹಳಿವಲ್ಲ, ಈಗ ಮಾಡಿದ್ದು ಮಾಡಿಸಿದ್ದು ಅಂತ ಅನಿಸ್ತೈತಿ. ಇಲ್ಲಿ ಒಂದು ಮೀಟಿಂಗ್ ನಡೆದೈತಿ, ಸಭೆ. ಇವನ್ನೆಲ್ಲ ಹೆಂಗೆ ಮಾಡ್ಯಾರ ನೋಡ್ರಿ ಮ್ಯಾಗಿನ. ಈ ಬಂಗಾರ ರಗಡ ಹಾಕ್ಯಾರಪ್ಪ. ಇಷ್ಟ್ರ ಕೈಯಾಗ ನೋಡ 5-5 ಹಾರ ಅವಂಗ 10 ಉಂಗ್ರದವ್ರ ಆವಾಗಿನ ಕಾಲದಾಗ ಮತ್ತು ಹಂಗೆ ಇಷ್ಟು ಕೃಷ್ಣ ದೇವರಾಯರ ಕಾಲದಲ್ಲಿ ಬಡ್ರು ಯಾರದಾರ ಇಷ್ಟ್ರ ಕೈಯಾಗ ಉಂಗ್ರದವ. ಬಡ್ರು ಅಂತ ಯಾರು ಹೇಳ್ದವ್ರು ನಿನಗೆ? ಅಲ್ಲಿ ಕುಂತವ್ರಿಗೆ ಏನಿಲ್ಲ. ಬಳ್ಳದಲ್ಲಿ ಅಂದರೆ ಸೇರಲ್ಲಿ ಮಾರ್ಕೆಟಲ್ಲಿ ಮಾರಾಟ ಇರ್ತಿದ್ರಂತ, ಸೇರಲ್ಲಿ ಹಳದ್ ಮಾರ್ತಿದ್ರಂತ. ಹಂಗೆ ಬೇರೆ ದೇಶದವ್ರು ಬಂದು ಎಲ್ಲವನ್ನ ತೊಗೊಂಡೋಗ್ಯಾರ. ಅವರು ರಾಯಣ್ಣ ರಾಯಣ್ಣ ಅವ್ರು. ಇವು ಬ್ರಿಟಿಷರ್ ನೋಡಂಗೆ ಶೀಲ್ ಇದಾರ, ಬ್ರಿಟಿಷರ್. ಹಿಂಗೆ ಇವ ಬ್ರಿಟಿಷರ್ ಎಲ್ಲ ನೋಡೋದು ಆಚೆ ಕಡೆ ಕೆಂಪು ನೋಡ ಮಂಗ್ಯಾನ ಮೋತಿ ಅವ. ಹಾಂ, ಏನೋ ಅಂದಾರ ಅನ್ನಂತಲೇನ ರಾಯಣ್ಣ ಕತ್ತಿ ತೆಗಿಯಾಕತ್ತಾನ. ಅದಕ್ಕೆ ಚೆನ್ನಮ್ಮ ಕತ್ತಿ ಅಲ್ಲ ಕತ್ತಿ ಅದ. ಕತ್ತಿ ಅಲ್ಲ, ಕತ್ತಿ ಖಡ್ಗ. ಚಪ್ಪಲ್ ಅಗ್ದಿ ಚರ್ಮದ ಅದಾವ ಇವೆಲ್ಲ ಈಗ ಬಂದವು. ಅಯ್ಯೋ, ಈಗ ಅಬ್ಸರ್ವ್ ಮಾಡಕತ್ತಿ. ನಮ್ಮ ಮನೆಯವ್ರು ಚಪ್ಪಲ್ ಸಹಿತ ಅಬ್ಸರ್ವ್ ಮಾಡಕತ್ತಾರ ನೋಡ್ರಿ. ಇನ್ನು ಬಾಗಲ ನೋಡಿ ಅವಾಗಿನ ಗತಿನ ಮಾಡ್ಯಾರ. ಇಲ್ಲ ಸಾಕು ಬಾ, ಸಾಕು ನೋಡಿ. ಯಾಕಡೆ ಬಂದ್ವಿ ಈಗ? ರಾಣಿ ಚೆನ್ನಮ್ಮನ ಅರಮನೆ, ಆಂಗ್ಲರ ದತ್ತಕ. ಇದ ಗಿಡ ನೋಡ ಅದ್ ನಾವು ಮನೆ ಮುಂದೆ ಇಟ್ಟದ್ನ ತಿಂತಾರ ಹಣ್ಣು. ಹೌದನ? ಇಷ್ಟು ದೊಡ್ಡದಕ್ಕೈತನದ? ಹಿಂದೆ ಹಚ್ಬೇಕು ಹಂಗಾರ ಅದನ್ನ. ವಿಶ್ರಾಂತಿ ಮಾಡಕ್ಕ ಜಸ್ಟ್. ಬ್ರಿಟಿಷರ್ದು ತೊಗೊಳ್ತೀನಿ. ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ ಅಂತ ನೋಡ್ರಿ. ಬ್ರಿಟಿಷರು ಮೊದಲ ಚೆನ್ನಮ್ಮನ ಬಂದಾಳ ನೋಡಿ. ಮುಂದಿನವ ರಾಯಣ್ಣ. ಹಾಂ, ನಡಕಿದ್ದವ ರಾಯಣ್ಣ. ಮುಂದಿನವ ಮತ್ತವ್ರ ಮಂತ್ರಿಗಳು. ದೊಡ್ಡ ಯುದ್ಧ ನಡೆದೈತೆ. ಅವಾಗೆಲ್ಲ ಅವ್ರು ಸೀರೆ ಉಟ್ಕೊಂಡು ಹೆಂಗೆ ಯುದ್ಧ ಮಾಡ್ತಿರ್ಬೋದು ನೋಡ್ರಿ. ನಾವು ಈ ಸೀರೆ ಉಟ್ಕೊಂಡು ಕೆಲಸ ಮಾಡಂದ್ರೆ ಕೆಲಸ ಮಾಡೋಕ್ಕೆ ಬೇಸರ ಆಕೈತಂತೀವಿ. ಅಯ್ಯೋ, ಸೀರೆ ಉಟ್ಕೊಂಡು ಎಲ್ಲಿ ಕೆಲಸ ಮಾಡೋದು ಬೇಸರ ಆಕೈತಂತೇಳಿ ಅವ್ರು ಯುದ್ಧ ಮಾಡಿ ರಾಜ್ಯನ ಉಳಿಸ್ಕೊಂಡವ್ರ, ರಾಜ್ಯನ ಗೆದ್ದವ್ರ ದೇಶಕ್ಕೋಸ್ಕರ. ಈಗಿನ ಹೆಣ್ಮಕ್ಳು ಅದೇ ನಾವು ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಬೇಸರ ಅದಿಲ್ಲ. ಈಗಿನವ್ರ ಗಂಡುಗಳ ಜೋಡಿ ಯುದ್ಧ ಮಾಡ್ತಾರೆ. ಗಂಡುಗಳು ಕೂಡ ಗುಡ್ ಆನ್ಸರ್. ಹೆಂಗಿದ್ರು ಮುಗಿದು ಹೊಂಟಾವ.
ಗೊತ್ತು ವೆಂಕಟೇಶ ಅದ್ರ ಜಾತಿ ಜಾನಿ ನಿಮ್ಮ ಕಡೆ ಹ್ಞೂ ಜಾತಿ ಅದ ಬಟ್ ಇದು ಹೈಬ್ರಿಡ್ ಅಂತ ಅನಿಸ್ತೈತಿ ಅವ್ರು ತಿನ್ನೋಕೆ ಏನು ರುಚಿ ಗೊತ್ತು ನಾವು ಹುಳಿ ಸ್ವೀಟು ಮಣ್ಣು ನಾವು ಚಿಕ್ಕ ತಿಂದು ಅದೇ ಜಾತಿ ಬಟ್ ಹೈಬ್ರಿಡ್ ಇದೆ. ಬೈಬೇಡ ಯಾರು ಹಿಂಗದೊಂದು ಅಗಿ ಇದು ಹಚ್ಬೇಕು ಇವು ತಿಂದ್ರೆ ಚಲೋ ಅಂತ. ಇದ್ರದ್ದು ಗಿಡ ಜಾತಿ ಹೆಂಗೈತೆ ಅಂದ್ರೆ ನಾವು ಮೊನ್ನೆ ಗುಡ್ದಾಗ ಹೋಗಿದ್ವಲ್ಲ ಜಾನಿ ಅಂತ ತಿಂದಿವಲ್ಲ ಅದೇ ಜಾತಿದ ಅಂತ ಅನಿಸ್ತೈತಿ. ಯಾಕಂದ್ರೆ ಎಲೆ ಗಿಲಿ ಎಲ್ಲ ಹಂಗೈತಿ ಆದರೆ ಇದು ಗಿಡ ಆಕೈತಿ ಅದು ಬಳ್ಳಿ ಇರ್ತೈತಿ ಅದು ಗಿಡ ಇರ್ತೈತಿ ಬಟ್ ಸೇಮ್ ಹಂಗೈತಿ ಇದು ಹಣ್ಣು ತಿನ್ನಾಕತ್ತೇನೆ. ಇದು ಒಳಗೆ ಹೆಂಗೆ ಗಸಗಸೆ ಇರ್ತೈತಿಲ್ಲ ಗಸಗಸೆ ಥರ ಒಳಗೆ ಸಣ್ಣಗ ಬೀಜ ಅದ ನೋಡ್ರಿ ತಿನ್ನಕ್ಕೆ ಸಣ್ಣ ಸ್ವೀಟ್ ಐತಿ. ನಾ ಕಾರಲ್ಲಲ್ಲ ಜರ್ನಿ ಮಾಡೋದ ಅದಕ್ಕೆ ಹೆದರ್ಕ ನಂಗೆ ಮಸ್ತ್ ಸ್ವೀಟ್ ಉಂಟು ಇಷ್ಟ ಇದಾಗ ಹಿಂಗೈತಿ ನೋಡಿ. ಬರೀ ಬ್ರಿಟಿಷರಿಗೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮವ್ರಿಗೆ ಯುದ್ಧ ಆಗೋ ಹೊತ್ತಿನಾಗಿನ ನೋಡ್ರಿ ಇಲ್ಲೆಲ್ಲ ಹಿಂಗೆಲ್ಲ ಕಾಲು ಕಟ್ಟಾಗಿ ಕುದುರೆ ಐತಿ ಎಲ್ಲ ಹೆಂಗೆ ಸತ್ತ ನೋಡಿ ಪಾಪ. ಇವ್ರು ನಮ್ಮ ಕಡೆಗೆ ಯಾವಾಗಲೂ ಬರೀ ಚಾಕು ಕತ್ತಿ ಒಂದನ ಖಡ್ಗ ಒಂದನ ಅವ್ರಂತ ಗನ್ನ ಈ ಕಡೆ ಇವ್ರ ಕಡೆ ಹಾರಿ ಮತ್ತು ಖಡ್ಗ ಅಷ್ಟೇ ಇದೇ ಬರೀ ಅವ್ರಂತ ಗನ್ನ ಗನ್ನ ಇನ್ನೊಂದು ಗನ್ನ ಅವ್ರಂತೆಲ್ಲ ಚೆನ್ನಮ್ಮನ ಬಂದಿಸೋ ಮುಂದಿಲ್ಲ ಇವ ನಮ್ಮ ಮಲ್ಲಾಪ್ ಸೆಟ್ ನೀವು ಶೆಟ್ಟಿ ಇವ ಅವ್ರ ಕಡೆ ಎಲ್ಲ ಚೆನ್ನಮ್ಮನ ಮೈ ಮೇಲೆ ಏನು ಕ್ವಿಂಟಲ್ ಗಂಟ್ಲೆ ಬಂಗಾರ ಐತಪ್ಪ. ಐತಿ ಬಿಡ ಆದರೂ ನೀವು ರಾಯನ ನೀವು ನೋ ಎಂಟ್ರಿ ಅದ ಧಾರವಾಡ ಜೈಲಿನ ಯಾರು ಇಲ್ಲ ಯಾರು ಕುಡಿತೀನಿ ಇದು ನೋಡ್ಕೇಶ ಪೆಪ್ಸಿ ತಗೋತೀನ ಅಲ್ಲದ ಹಾಂ ಪೆಪ್ಸಿ ತಗೋಬೇಕು. ಗುಹೆ ಒಳಗೆ ಹೊಂಟೇವಿ ನಾವು ಹಂಗ ಈ ಗುಹೆ ಒಳಗೆ ಇಲ್ಲಿ ಖಡ್ಗ ಅಂದರೆ ಯುದ್ಧಕ್ಕೆ ಬೇಕಾಗಿರೋ ಸಾಮಾನುಗಳನ್ನು ರೆಡಿ ಮಾಡಕತ್ತಾರ ನೋಡ್ರಿ. ಕಂಬಾರು ಅಲ್ಲೇ ಇಲ್ಲಲ್ಲ ಅಲ್ಲೇ ಹೋಗೋಣ ನಿಂದ್ರೆ ಒಳ್ಳೆ ಈಗ ಹೊರಗೆ ಬಂದಿನ ನಾವು
ಫೋನ್ ಅಂದ್ರೆ ಅಲ್ಲಿ ಇದ್ರದ್ದು ಜೆಂಟ್ಸ್ ಅಷ್ಟ ಕೊಟ್ಟಾರ. ಇಲ್ಲಿ ಹೋಗೋಣ ಬಾ. ಓಡ್ತೀವಿ ಹೊರತು. ಇಲ್ಲೇನೋ ಶೌಚಾಲಯ ಐತಿ. ಗಂಡು ಮಕ್ಕಳದಷ್ಟು ಹೇಳ್ಯಾರ, ಲೇಡೀಸ್ ಐತೇನಿಲ್ಲ. ಹಾಯ್ ಬಾ. ಇದು ದಾರಿಲಿ ಹೋಗೋದಕ್ಕೆ ಈಶ್ವರ ಬಸವಣ್ಣ ಯಾರ್ದೇ ಸಮಾಧಿ ಇದೆ. ಕಣ್ಣೀರು ಹಾಕತ್ತಾರಂದ್ರೆ ಇಲ್ಲೇ ಐತಲ್ಲ. ಪಾಪುರಾಣಿ ಚೆನ್ನಮ್ಮಂದದ. ಒಂದು ಹೆಣ್ಣು ಮಗಳಾಗಿ ಎಷ್ಟು ಹೋರಾಡಿದ್ದು ಹೇಳಲ್ಲ. ಈಗಿನವರು ಹೋರಾಡ್ತಾರೆ. ನಂಗೆ ಅದು ಮಾಡೋಕ್ಕಾಗಿಲ್ಲ, ಇದು ಮಾಡೋಕ್ಕಾಗಿಲ್ಲ. ಇದಕ್ಕೆಲ್ಲ ಈಗಿನವ್ರು ನಾವು ಹೋರಾಡೋದು. ಎಷ್ಟು ಮಂದಿ ಇಲ್ಲ ಸಾಧನೆ ಮಾಡೋ ಹೆಣ್ಮಕ್ಳು ಈಗ ಆಗಿನವ್ರ ಥರ ಅಲ್ರಿ. ಮತ್ತು ಹಾಂ ರಾಯಣ್ಣ ನಮ್ಮ ಮನೆಯವ್ರಲ್ಲೇ ಹಿಡಿದು ಕಟ್ತಾರೆ ಗಿಡಕ್ಕೆ. ನಾವಲ್ಲಪ್ಪ ಸಾಕು. ನಂಗೆ ಕಾರಲ್ಲಿ ಬೈಕಲ್ಲಿ ಹೋಗೋದಾದ್ರೆ ಏನು ಬೇಕಾದ ತಿಂದು ಅರಗಿಸ್ಕೊತಿದ್ವಿ. ಕಾರಲ್ಲಿ ಜರ್ನಿ. ಆಕಳ ಆಡ ಎಷ್ಟು ಚಂದ ಅದಾವೆ. ಕೋಳಿ ಹುಂಜ ಹಿಟ್ಸ್ ಅನ್ಸೋದು. ನೋಡ್ರಿ ವಾವ್. ನಮ್ಮನ್ನು ಮೊದಲು ಗುಡಿಸ್ಗಳು ಹಿಂಗೆ ಇದ್ದು ಹೌದಿಲ್ಲ ವೆಂಕಟೇಶ? ಅದಸ್ತಿ ಎಷ್ಟು ಎ ಸಿ ರೂಮ್ ಅದ. ಬ್ಯಾಸ್ಗೆ ಟೈಮಲ್ಲಿ ಎ ಸಿ ರೂಮ್ ಆದಂಗೆ ಆಕಿತ್ತು. ಮಳೆಗಾಲ ಟೈಮಲ್ಲಿ ಫುಲ್ ಹೀಟ್ ಆಕಿತ್ತು. ಥಂಡಕ್ಕಿರ್ಕಿಲ್ಲ, ಏನಕ್ಕಿರ್ಕಿಲ್ಲ. ನಾವೆಲ್ಲ ಹುಟ್ಟಿದಿಂತ ಗುಡಿಸಲ್ದೊಳಗೆ ಬಿಡ್ರಿ. ನಾವೆಲ್ಲ ಎಂಜಾಯ್ ಮಾಡೇವಪ್ಪ. ಅಂದ್ರೆ ಭಾಳ ಚೆನ್ನಾಗಿದ್ದು ನಾನು. ನಮ್ಮ ಮನೆಯವ್ರು ಭಾಳ ಬಾಲ್ಯನ ಅದ್ರೊಳಗೆ ಕಳೆದಾರ. ಈಗೀಗ ಮನೆ ಕಟ್ಟಿಸ್ಕೊಂಡ್ರು. ವೆಂಕಟೇಶ ನಿಮ್ಮ ಅಮ್ಮ ಹಿಂಗೆ ಹಿಡ್ಸ್ ಅನಿಸ್ತಿದ್ದಳ ಬಾಳಮ್ಮ. ನಮ್ಮಮ್ಮ ನಮ್ಮ ವೆಂಕಟೇಶ್ವರ ಅಮ್ಮ ನಮ್ಮಮ್ಮ. ನಿಮ್ಮ ಅಮ್ಮ ಅಲ್ಲ, ನಮ್ಮಮ್ಮ ಅಲ್ಲ. ಆಕೆ ನಮ್ಮವನು ಆಕೆ ಆಡ್ದ. ಗುಡಿಸ್ಲಂಗೆ ಪರ್ಸ್ನಲಿ ಸಿಕ್ಕಾಬಿಡಿ ಇಷ್ಟ ಆಕಿತ್ತಪ್ಪ. ನಮ್ಮ ಊರಾಗ ಇತ್ತಲ್ಲ, ನಮ್ಮ ತವ್ರ ಮನ್ಯಾಗು ದೊಡ್ಡದಿತ್ತು. ನಾವತ್ತ ದೊಡ್ಡದಿತ್ತು ನೋಡ್ರಿ. ಹಾಡು ಎಳೆಯಾಕತೈತಿ ಮತ್ತೆ ಅದಿಲ್ಲ. ಹಾಡು ಎಳೆ ಮುಂದಿಂದ ಅವಾಗೆಲ್ಲ ಮತ್ತು ಹಿಂಗೆ ಬೇಯಿಸ್ತಿದ್ರಿ ಹಿಟ್ಟತಿ. ನಾವು ಇದನ್ನೆಲ್ಲ ನೋಡಿ ಬೆಳೆದೇವ್ರಿ. ನಮ್ಗೆ ಹೊಸದಂತ ಅನ್ಸಂಗಿಲ್ಲ. ಬಟ್ ಈಗ ಇಲ್ಲಲ್ಲ, ಅದು ಹೊಸದಂತ ಅನಿಸ್ತೈತಿ. ನಮ್ಮ ಮನೆಯವ್ರು ನನಗಿಂತ ನಮ್ಮ ಮನೆಯವ್ರು ಜಾಸ್ತಿ. ಅವ್ರ ಮನೆ ಈಗೀಗ ನಮ್ಮ ಮದುವೆಗಿಂತ ಮುಂಚೆ 1-2-3 ವರ್ಷ ಮುಂಚೆ ಮನೆ ಕಟ್ಸ್ಕೊಂಡಾರ. ಅದಕ್ಕಿಂತ ಮುಂಚೆ ನಮ್ಮ ಮದುವೆ ಆದಿಂದ ನಾವು ನಮ್ಮ ಗುಡಿಸಲ್ದೊಳಗೆ ಮುಕ್ಕೋತಿದ್ವಿ. ಮೊದಲು ಇವ್ರು ಹುಟ್ಟಿ ಬೆಳೆದು ಆಟ ಆಡಿದ್ದು. ಹೌದಾ? ನಮ್ಮ ಫಸ್ಟ್ ನೈಟ್ ಗುಡಿಸಲ್ದೊಳಗೆ ಆಗೈತಿ. ಹಾಗೆಲ್ಲ ಒಳ್ಳೊಳ್ಳೆ ಜಾಗದೆಲ್ಲ ಆಗ್ಬೇಕಪ್ಪ ಫಸ್ಟ್ ನೈಟ್. ಈಗೆಲ್ಲ ಏನೆಲ್ಲ ಫೇಸ್ ಮಾಡಾಕತ್ತೆ ನೋಡ್ರಿ ನಾವು ಮಕ್ಕಳಿಲ್ದ.
ನಮ್ಮ ಪ್ಲಾಕಿ ಇದ್ದಂಗೆ ನೋಡಿರ್ತೀವಿ. ಹ್ಞೂ ಅದು ಒಡ್ಡಿ ಹೋದ್ರೆ ಅಟ್ಟ ಬರ್ತದ, ಅದು ಯಾಕೆ ಅನ್ಬೇಕು? ಅಲ್ಲಿ ಏನಾರು ಸಿಗ್ಬೋದು ಅದಕ್ಕೆ. ಅಲ್ಲೇನು ಸಿಗತೈತಿ ಹೋಗೋದೇನಲ್ಲ. ಇಲ್ಲಿ ನೋಡಿ ವೆಂಕಟೇಶ ಬಿಸುಕಲ್ಲಿ ಯಾರ್ಯಾರ ಪಾಪ ಮ್ಯಾಲೆ ಹೇರ್ ಬೀಸಾಕತ್ತಾವ ಏನು ಇಲ್ಲೇನೋ ಐತೆ ನೋಡು ಕೆಂಚಮ್ಮಳ ಮ್ಯಾಗ ಗಂಡ ಮೇಲೆ ಸೋಕಲ್ ಕಲ್ಲು ಇರಿಸೋ ಮೂಲಕ ಅಮ್ಮ ಶಿಸ್ತಲ್ಲ ಅದು ಕೆಲಸ ನಮ್ಮ ಕೈಗೆ ಬರೋದು ಅದಕ್ಕೆ ಬರ್ತಿತ್ತು ನೋಡು ಅವಾಗಿನ ಹೆಣ್ಮಕ್ಳು. ಕಾಲು ಹೆಂಗಿತ್ತು ಹ್ಞೂ ರೀ ಈಗಿನ ಕಾಲ ಏನೈತ್ರಿ ಸಿಟ್ಟುಗೊಂಡಾಕಿ ಮೇಲೆ ಆ ಕಾಲಾಗಿ ಬಿಟ್ಟಿಲ್ಲ. ಬಿಟ್ಟಿಲ್ಲ ಅಷ್ಟಾದ್ರೂ ಅವನ ಹೊರಿಸ್ತಾವ ಎಷ್ಟೆಲ್ಲ ರಕ್ತ ಬಲಿದಾನಗಳು ಆಗ್ಯಾವ ಗೊತ್ತ. ಈಗೆಲ್ಲ ನಾವು ಆರಾಮದೇವಿ. ಅವ್ರು ಅವಾಗ ಅಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯ ತಂದು ಕೊಟ್ಟಾಗ. ಆಕೆ ಒಂದು ಕಡೆ ಸಸಿ ಒಂದು ಕಡೆ ಕುಂತಾರ ನೀರು. ಲಂಗಾಣಿ ನೋಡಿ ಜೈಲಿನಿಂದ ತಪ್ಪಿಸ್ಕೊಂಡು ಓಡಾಕತ್ತಿರೋದು ನೋಡಿದ. ಗಾಡಿ ಮಾವಿನ ಗಿಡ ತೆಂಗಿನ ಗಿಡ ಹಚ್ಚಾರ. ಮಸ್ತ್ ಐತಲ್ಲ. ಒಂದು ಎಮ್ಮೆ ಹಿಡ್ಕೊಂಡು ಹೋಗೋಣ ವೆಂಕಟೇಶ್ವರಾಗಿಂತ ಹೇಳಿ. ಯಾವ್ದು ಅಜ್ಜನ ನಡಿಲ್ಲ ನಾಯಿ ನಡಿದೇನ. ಇದು ನಮ್ಮ ಪಪ್ಪಿ ಗತೆ ಐತಿಲ್ಲ ವೆಂಕಟೇಶ. ಆಕಳದ ಮನ್ಗಂಡ ಐತಿಲ್ಲ ಅದು ಆಕಳ. ಹೊರಗಿನ ಮಾಡಿದ್ದೇನೆ ನೀನು. ಯಪ್ಪ ಇನ್ನೂ ಭಾಳ ಐತಿದ. ಅದಕ್ಕೆ ಹೇಳಿದ್ರು ಅವ್ರು 100 ರೂಪಾಯಿ ಭಾಳ ಆತನ ಅಂತಲೇ ನೋಡಿ ಬರ್ರಿ ಆಮ್ಯಾಗ ಹೇಳೋರು ಅಂತೀರಿ ನೀವು ಅಂತೇಳಿ. ಇಲ್ಲಿ ಯಾವ ಹೋಗ್ಕೊಳಕತ್ತಾವು. ಚಂದ ಮಾಡ್ಯಾರ ಆದ್ರು. ಮುಂದಿನ ದಿನಗಳು ಮಸ್ತ್ ಆಕೈತಿದ್ದು. ಗಿಡಗಳು ದೊಡ್ಡ ಹೋಗ್ತಾವಲ್ಲ, ಬೇರೆ ಮ್ಯಾಗದ ಉಂಡು ಇವು. ಯಾರ್ದ ತಲೆ ಕಡ್ಕೊಂಡ್ ಬಂದಿದ್ದ ರಾಯಣ್ಣ. ಹೌದು ಹಾಂ ಒಂದ ನೋಡು. ಯಾವ ಸೋರ ಜೋಕುಮಾರ ಅಂತೇಳಿ ಏನಿದ ದರುಡಿ ಕೂರ ರುಂಡವನ್ನು ಕತ್ತರಿಸಿ ಹೆಂಗ ನೋಡು ರುಂಡ ಕತ್ತರಿಸಿ ತಗೊಂಡ್ ರಾಯಣ್ಣ. ಮಾಡ್ಯಾರ ಇದನ್ನೆಲ್ಲ. ಈ ಥರ ಕಣ ನಾವು ಸಣ್ಣರಿದ್ದಾಗೂ ಮಾಡ್ತಿದ್ರು. ಮೊದಲೆಲ್ಲ ಸಾರಿಸಿ ಇದನ್ನು ಮಾಡಿ ಆಮೇಲೆ ಹಿಕ್ಕಟ್ಟು ಎತ್ತುಗಳೇ ಇದ್ರು. ಕಣ ಇಲ್ಲ ವೆಂಕಟೇಶ್ ಅದು. ನೋಡ್ರಿ ರೊಟ್ಟಿನ ಮಾಡ್ಯಾರ, ಹುಗ್ಗಿ ಪಗ್ಗಿ ಮಾಡಿಲ್ಲ. ರೊಟ್ಟಿನ ಅದಾವನ? ನಮ್ಗೆ ರೊಟ್ಟಿನಿಲ್ಲ ಮತ್ತು ನಮ್ಮ ಮಂದಿಗೆ. ನೋಡಕ್ಕೆ ಇರಬಹುದಲ್ಲ ರಾಯಣ್ಣ. ಇಲ್ಲೈತೆ ನೋಡು.
ಅಲ್ಲೇ ಐತಿ ಇಲ್ಲೇ ಐತಿ, ಆ ಕಡೆ ಹೋಗೋದು ಆ ಕಡೆ ಬರೋದು. ಒಳ್ಳೆ ಬಂದಿ ನಾವು ವಾಪಸ್ ನಾವು. ಹಾಂ, ಹಾಗೆಲ್ಲ ಬಂದಿದ್ದೇನೆ ಇಲ್ಲಿ. ಇದೇನು ನೋಡೋದು ವೆಂಕಟೇಶ, ಏನಿವು? ಹಿಲಾಲ ಹಿಲಾಲ ಅಂತೆಲ್ಲ ನಾವು ಅದಿಲ್ಲ. ಕುಂದಕ್ಕಿಲ್ಲ. ಒಂದಿನ ಹೆಂಗೆ ಹೋಗ್ತ ಅನ್ನೋದು ಗೊತ್ತಾಗಂಗಿಲ್ಲ ನೋಡ್ರಿ. ಇಲ್ಲಿ ಬಂದ್ರೆ ಇಲ್ಲಿ ಐತೆ ನೋಡಿ. ನನ್ನ ಗಂಡ ಎಲ್ಲೈತಿ ಅಲ್ಲೆಲ್ಲಿ ಐತಿ ಇಲ್ಲೆಲ್ಲಿ ಐತಿ ಅಂತ ಅನ್ನಕತ್ತಿದ್ದ. ಖುಷಿ ಆಯ್ತಿಲ್ಲ ವೆಂಕಟೇಶ? ಹಾಂ, ಹ್ಯಾಪಿ. ನಮಗೆ ಸಂಗಡಗರ ಮೇಲೆ ದಾಳಿ ಮಾಡೋದು ವಿಶೇಷ ನ್ಯಾಯಾಲಯ ಧಾರವಾಡ ಒಳಗಡೆ ಹೋಗ್ಬರ್ನಂತ ಬರ್ರಿ. ಧಾರವಾಡ ಮೋಸದಿಂದನೇ ಇದನ್ನು ಮಾಡ್ಯಾರ. ಇಲ್ಲ ಅಂದ್ರೆ ಎಲ್ಲಿದಾಗಬೇಕು ಹೌದಿಲ್ರಿ. ರಾಯಣ್ಣ ಇಲ್ಲಿ ಅವ್ನ ಫ್ಯಾಮ್ಲಿ ಅವ್ರು ಅಂತ ಅನಿಸ್ತೈತಿ. ಕೆಲವೊಂದು ಕಡೆ ವಿಡಿಯೋ ಮಾಡೋಕೆ ಅಲೋನೇ ಇರೋಂಗಿಲ್ಲ. ಮತ್ತು ಇಲ್ಲಿ ವಿಡಿಯೋ ಮಾಡೋಕೆ ಅಲೋ ಐತೆ. ಅದೊಂದು ನಾವು ವಿಡಿಯೋನ ಮಾಡಿಲ್ಲೇನು ಇಷ್ಟತನ. ದರ್ಶನ್ ಸರ್ ವಾಯ್ಸ್ ಐತೆ ನೋಡ್ರಿ ಅವ್ರ ಫಿಲ್ಮ್ದು. ಜನವರಿ 26, 1831 ನಂದಗಡ್. 7 ಜನರಿಗೆ ಪಾಪ ಎಲ್ಲರೂ ಮುಂದೆ ನೋಡೋವ್ರಿಗೆ. ಅವ್ರನ್ನ ಇದನ್ನು ಮಾಡಿದ ನಂತರ ಅಲ್ಲೇ ಇದನ್ನ ಕಡೆ ಮಕ್ಕಳಾಗದೇ ಇರೋರು ವೆಂಕಟೇಶ ಅದೇ ಆಲದ ಮರಕನ ಬೇಡ್ಕೋತಾರ. ಬೇಡ್ಕೊಂಡು ತೊಟ್ಲ ಕಟ್ಟಿ ಬರ್ತಾರನ. ರಾಯಿ ಹುಟ್ಟಿದ ರಾಯನಂತ ಮಗ ಹುಟ್ಟಲಿ ಅಂತ, ಸದೃಢ ಬಲಿಷ್ಠವಾದ ಶಕ್ತಿಶಾಲಿ ಮಗ ಹುಟ್ಟಲಿ, ಒಳ್ಳೆಯವನಾಗಿ ದೇಶ ಸೇವೆ ಮಾಡಲಿ, ದೇಶಭಕ್ತನಾಗಲಿ ಅಂಥೇಳಿ. ಚಂದ ಬರಂಗ
ನಾವು ಎಲ್ಲ ಒಳಗೆ ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೀವಿ. ಫೋಟೋ ಶೂಟು ಅಲ್ಲೇನೈತಿ ಹೋಗೋದು ಅಲ್ಲಿನ ಎಕ್ಸಿಟ್. ನಾವು ಬಂದ ಕಡೆ ನಾವು ಹೊಂಟೇವಿ, ಇಲ್ಲೈತೆ ಎಕ್ಸಿಟ್. ಮಸ್ತ್ ಐತ್ರಿ. ಏನಾದರೂ ಮೂಡಪ್ ಆಗಿದ್ರೆ ಏನೋ ಟೆನ್ಷನ್ ಇದ್ರೂ ಇಲ್ಲಿ ಬಂದ್ರೆ ಎಲ್ಲ ಓಡಿ ಹೋಗ್ಬಿಡ್ತೈತೆ. ಆರಾಮ್ ಖುಷಿಯಾಗಿ ಎಲ್ಲದರ ಆರಾಮ್ ಖುಷಿಯಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆದಷ್ಟು ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಜಾಸ್ತಿ ಜನರ ಜೊತೆ ಬಂದರೆ ಚಲೋ. ಬುತ್ತಿ ಕಟ್ಕೊಂಡು ಮಸ್ತ್ ತಿನ್ಕೊಂಡು ನೋಡ್ಕೊಂಡು ಹೋದ್ರೆ ಚಲೋ. ನಾವಿಲ್ಲಿ ಮದುವೆ ಬಂದಿದ್ವಲ್ಲ, ಮದುವೆ ಮುಗಿಸ್ಕೊಂಡು ಇಲ್ಲೇ ನಿಯರ್ ಇತ್ತಂತೇಳಿ ಬಂದೀವಿ ನೋಡ್ರಿ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಖಂಡಿತ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವರಿಗೆ ಶೇರ್ ಮಾಡಿರಿ. ಇಲ್ಲ ನಿಯರ್ ಯಾರಾದರೂ ಇದ್ರೆ ಒಂದು ಸಲನೂ ಬಂದು ಹೋಗಿಲ್ಲ ಅನ್ನೋರು ಇದ್ರೆ ಬಂದು ನೋಡಿಕೊಂಡು ಹೋಗ್ರಿ, ಊಟ ಮಾಡಿ ಮಲ್ಕೋರಿ. ನಮ್ಮ ಮನೆಗೆ ಏನಾಗ್ತಾರೆ ಬುತ್ತಿ, ಇಲ್ಲೆಲ್ಲರೂ ಬುತ್ತಿ ಕಟ್ಕೊಂಡು ಬಂದಿರ್ತಾರೆ ಆಲ್ಮೋಸ್ಟ್. ಊಟ ಮಾಡೋದು ನೋಡಿ ಬುತ್ತಿ ಕಟ್ಕೊಂಬರ್ಬೇಕು ಇಲ್ಲೇ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಬರ್ಬೇಕಂತ ನಾನು ಸಂಗೊಳ್ಳಿ ರಾಯಣ್ಣ ಮುಂದಿನ ಯುವ ಪೀಳಿಗೆಗೆ ಅವರೆಲ್ಲ ಹೆಂಗೆ ಯುದ್ಧ ಮಾಡಿದ್ರು ನಾವು ನೋಡಿಲ್ಲ, ನಾವು ನೋಡ್ದಂಗೆ ಆಕೈತಿ. ಮುಂದಿನ ಜನ್ರೇಷನ್ದವ್ರಿಗೂ ಕಲ್ಲಂಗಡಿ ಹಾಕ್ಯಾರ. ಮುಗೀತು ನೋಡ್ರಿ, ನಾ ಊರ ಕಡೆ ಹೋಗೋದು. ದೊಡ್ಡವ್ರು ಹೋಗ್ತಾರ ನೋಡಲ್ಲಿ ನೀರಿನ ಇಲ್ಲೆಲ್ಲ ತಿನ್ನೋಕೆ ಸ್ನ್ಯಾಕ್ಸ್ ಸಿಗ್ತಾವ, ಐಸ್ ಕ್ರೀಮು. ಅಲ್ಲೆಲ್ಲ ಹೋಗಿ ಅಡ್ಡಾಡಿ ನೋಡ್ಕೊಂಡು ಫುಲ್ ಟೈರ್ಡ್ ಆತ. ಈಗ ಇಲ್ಲೇ ಒಂದು ಸೋಡಾ ಕುಡಿದ್ರಾತ ಅಂತ ಹೇಳಿ ಬಂದೇವಿ. ನಾನು ಸ್ವಲ್ಪ ಕೊಡೋದು ನಾವು ನೀರು ಕೊಡ್ತೀನಿ. ಲಿಂಬು ಸೋಡಾ ಅಪ್ಪ ಇಲ್ಲ ಅಪ್ಪ ಅಯ್ಯ ಕುಡ್ದೇನ್ರಿ ಸ್ಪೂನ್ ತೊಳಿರಿ. ಬರೀ ಲಿಂಬು ಸೋಡಾ ಸೋಡಾ ಕುಡಿದು ಮತ್ತೆ ಮ್ಯಾಂಗೋ ಕುಡಿಯಾಕತ್ತೀವಿ ನಾವು. ಕೆಮಿಕಲ್ ಇರ್ತೈತಿ, ಬಟ್ ಏನು ಮಾಡೋಕ್ಕಾಗಿಲ್ಲ. ಸೋಡಾನ ಬೆಸ್ಟ್. ಹುಡಾಳ ಏನಿನ್ನ ಹೆಸರ? ಎಷ್ಟೊತ್ತಕ್ಕಿ? ಹೌದಾ, ಬಾಯ್ ಮಾಡಿ ಏನು ಮಾಡಿದಾವ. ಅವ್ರ ಭಾಷೆದಾಗ ಹಂಗ ಅದು. ಇದ ನೋಡ್ರಿ ಸಂಗೊಳ್ಳಿ ರಾಯಣ್ಣನ ಊರು. ಸಂಗೊಳ್ಳಿ ಒಂದು ಕೆಜಿಗೆ ಒಂದು 100 ರೂಪಾಯಿಗೆ 2 kg. ಏನೋ ಹಂಗೆ ಹೇಳಿದ್ರಪ್ಪ. ಸರ್ ನೋಡಿ ಹಣ್ಣು ಸಣ್ಣದವು. ಅಯ್ಯೋ ಬೇರೆ ಇರ್ತಾವ ಬಾಳಿವ. ಹಾಂ